ಅತ್ಯುತ್ತಮ ಸಂಶೋಧನಾ ಪ್ರಬಂಧವೆಂದು ಗದಗದ ಕನ್ನಡ ದಲಿತ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಅಕ್ಕ ಮಹಾದೇವಿಯವರಿಂದ ಪ್ರೇರಿತರಾಗಿ 2011ರಲ್ಲಿ ಅಕ್ಕ IAS ಅಕಾಡೆಮಿಯನ್ನು ಆರ್ಥಿಕವಾಗಿ ಮತ್ತು ಯಾಕೆ ಆಮೇಲೆ ಇಡೀ ಭಾರತದಾದ್ಯಂತನೂ ಕೂಡ ಭಾರತದಲ್ಲೂ ಕೂಡ ತುಂಬ ಗ್ರ್ಯಾಂಡಾಗಿ ಅಥವಾ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಅದು ಯಾಕೆ ಅವ್ರಿಗೆ ಅಷ್ಟೊಂದು ಒಂದು ರೆಸ್ಪೆಕ್ಟನ್ನು ಜಗತ್ತು ಕೊಡ್ತಾ ಇದೆ, ಏನಕ್ಕೆ ಗೌರವ ಕೊಡ್ತಾ ಇದೆ ಅಂದರೆ ಅದಕ್ಕೆ ಒಂದು 2-3 ಕಾರಣಗಳಿದ್ದಾವೆ. ಆ 2 ಕಾರಣಗಳು ಏನು ಅನ್ನೋದನ್ನ ನಿಮಗೆ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಗಮನಿಸಿ. ಒಂದನೇದು, ಅವರು ಹೈಯೆಸ್ಟ್ ಕ್ವಾಲಿಫೈಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೈಯೆಸ್ಟ್ ಕ್ವಾಲಿಫೈಡ್ ಅಂದರೆ ಅವರು ಎಕನಾಮಿಕ್ಸಲ್ಲೂ ಮಾಸ್ಟರ್, ಅವರು ಎಕನಾಮಿಕ್ಸಲ್ಲಿ ಕೂಡ, ಪೊಲಿಟಿಕಲ್ ಸೈನ್ಸಲ್ಲೂ ಮಾಸ್ಟರ್ ಅವರು, ಫಿಲಾಸಫಿಯಲ್ಲಿ ಮಾಸ್ಟರ್ ಅವರು, ಸೋಷಿಯಾಲಜಿಯಲ್ಲಿ ಮಾಸ್ಟರ್ ಅವರು, ಹಿಸ್ಟ್ರಿಯಲ್ಲೂ ಸಹಿತ ಮಾಸ್ಟರ್ ಆಗಿದ್ದರು ಅವರು. ಈ ಥರ ಅವರು ಒಂಥರ ಭಾಳ ಮಲ್ಟಿ ಡಿಸಿಪ್ಲಿನರಿ ಆದಂತಹ ಒಂದು ನಾಲೆಡ್ಜನ್ನು ಆವತ್ತಿನ ಕಾಲಕ್ಕೆ ಗಳಿಸಿದ್ರು. ಅವರು ಏನು ಬೇಕಾದರೂ ಆಗ್ಬೋದಾಗಿತ್ತು, ಅಷ್ಟು ನಾಲೆಡ್ಜ್ ಇತ್ತು ಮತ್ತು ಅಷ್ಟು ಕ್ವಾಲಿಫೈಡ್ ಆಗಿದ್ದರು ಅವರು. ಬಟ್ ಅವ್ರು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಯಾವುದು ಅಂದರೆ ಸಮಾಜ ಸೇವೆ, ಸೋಷಿಯಲ್ ಸರ್ವಿಸ್. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಾಗಿತ್ತು, ರಾಷ್ಟ್ರಪತಿ ಆಗ್ಬೋದಾಗಿತ್ತು ಮನಸ್ಸು ಮಾಡಿದರೆ. ನೀವು ಅಷ್ಟೇ ಯಾಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲೂ ಸರ್ವಿಸ್ ಮಾಡ್ಬೋದಾಗಿತ್ತು, ಅಷ್ಟು ಅವ್ರಿಗೆ ಸಮರ್ಥ್ಯ ಇತ್ತು. ಆದರೆ ಅವರು ಆಯ್ಕೆ ಮಾಡಿಕೊಂಡದ್ದು ಯಾವುದಂದರೆ ಸಮಾಜ ಸೇವೆ. ಭಾರತದಲ್ಲಿ ಏನು ಈ ಅನ್ಫಾರ್ಚುನೇಟ್ ಕಮ್ಯುನಿಟೀಸ್ ಅಂತ ಕರೀತೀರ ನೀವು, ನತದೃಷ್ಟ ಸಮುದಾಯಗಳು, ಹಿಂದುಳಿದಂಥ ಸಮುದಾಯಗಳು, ಅವ್ರನ್ನ ವಿಮೋಚನೆ ಮಾಡೋದಕ್ಕೆ ಅವರು ತೊಡಗಿಸಿಕೊಂಡ್ರು. ಆ ಥರ ತುಂಬ ಓದ್ದವರು ಅಥವಾ ತುಂಬ ಹೈಲಿಸ್ಟ್ ಕ್ವಾಲಿಫೈಡ್ ಆದವರು ಆ ಥರ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಭಾಳ ವಿಶೇಷ. ತನ್ನ ವೈಯಕ್ತಿಕ ಸುಖ ಸಂತೋಷವನ್ನು ಬಲಿಕೊಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಿ ಆ ಥರದ ಸಮಾಜ ಸೇವೆಗೆ ಇಳಿಯೋದಿದೆಯಲ್ಲ. ಆಮೇಲೆ ತುಂಬ ಎತ್ತರದಲ್ಲಿರೋರು ಕೆಳಗೆ ಬರೋಕ್ಕೆ ಇಷ್ಟಪಡಲ್ಲ. ಏನು ಗೊತ್ತಿಲ್ಲದಿರೋ ಜನರ ಜೊತೆ ಹೆಂಗೆ ಮಾತಾಡೋದು ಅಂತಾರೆ. ಆದರೆ ಬಾಬಾ ಸಾಹೇಬ್ರು ಹಂಗಿರಲಿಲ್ಲ. ಅವರು ತುಂಬ ವೀಕರ್ ಸೆಕ್ಷನ್ಸ್ ಅಂತ ನೀವೇನು ಕರಿತೀರ ಅವರನ್ನು ಮೇಲೆತ್ತಲಿಕ್ಕೆ ಅವರು ತೊಡಗಿಸ್ಕೊಂಡ್ರು. ಅದು ಅವ್ರಿಗೆ ಹೆಚ್ಚು ರೆಸ್ಪೆಕ್ಟ್ ಬರಲಿಕ್ಕೆ ಕಾರಣ. ಒಂದು. ಎರಡನೇದು, ಇನ್ನೊಂದೇನು ಭಾಳ ಮುಖ್ಯವಾಗಿ ಅಂತ ಅಂದರೆ, ನೀವು ಗಮನಿಸಬೇಕಾದ್ರೆ ಯಾರಾದರೂ ಒಬ್ಬ ವ್ಯಕ್ತಿಯ ಮೇಲೆ ಅವಮಾನಗಳು ಜಾಸ್ತಿ ಆದಾಗ ಆ ವ್ಯಕ್ತಿ ರೆಬೆಲ್ ಆಗ್ಬಿಡ್ತಾನೆ. ಸಾಮಾನ್ಯವಾಗಿ ಭಯೋತ್ಪಾದಕರಾಗ್ಬಿಡ್ತಾರೆ ಎಷ್ಟೋ ಸಂದರ್ಭದಲ್ಲಿ. ನೀವು ಹ್ಯುಮಿಲಿಯೇಷನ್ ಮೇಲೆ ಹ್ಯುಮಿಲಿಯೇಷನ್, ಅವಮಾನದ ಮೇಲೆ ಅವಮಾನ ಆಗ್ತಾ ಇದ್ರು ವ್ಯಕ್ತಿ ಮೇಲೆ ಅವರು ಸಿಡಿದು ಬಿಡ್ತಾರೆ ಸಾಮಾನ್ಯವಾಗಿ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಹಂಗೆ ಆಗಲಿಲ್ಲ, ಹಂಗೆ ಮಾಡಲಿಲ್ಲ ಅವರು. ಅದು ಅವರು ಭಾಳ ದೊಡ್ಡತನ. ನಿಮಗೆ ಒಂದು ಪಾಯಿಂಟ್ ಹೇಳ್ತೀನಿ, ನಿಮಗೆ ಎಷ್ಟು ಜನರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅವರು 1918 ಇಸ್ವಿಯಲ್ಲಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸಲ್ಲಿ ಮಾಸ್ಟರ್ಸ್ ಮಾಡಿ PhD ಮಾಡಿ ಭಾರತಕ್ಕೆ ಬಂದಾಗ ಅವ್ರನ್ನ ಭಾರತೀಯರು ಹೆಂಗೆ ರಿಸೀವ್ ಮಾಡಿಕೊಂಡ್ರು ಗೊತ್ತಾ? ಅವರು ಫಸ್ಟ್ ಪರ್ಸನ್ನು ಎಕನಾಮಿಕ್ಸಲ್ಲಿ PhD ಮಾಡಿ ಭಾರತಕ್ಕೆ ಬಂದಂಥ ಮೊದಲ ವ್ಯಕ್ತಿ. ಅವ್ರನ್ನ ಹೆಂಗೆ ರಿಸೀವ್ ಮಾಡಿದ್ರು? ಅವ್ರನ್ನ ಹೆಂಗೆ ರಿಸೀವ್ ಮಾಡಬೇಕು ಅನ್ನೋ ಮೆಚುರಿಟಿ ಭಾರತೀಯರಿಗೆ ಇತ್ತು ಅಂದ್ಕೊಂಡಿದ್ದೀರಾ? ಇರಲಿಲ್ಲ, ಖಂಡಿತ ಇರಲಿಲ್ಲ. ಅವ್ರನ್ನ ತುಂಬ ಕೀಳಾಗಿ ಕಂಡ್ರು, ತುಂಬ ಕೀಳಾಗಿ ಕಂಡ್ರು ಅಂಥ ವ್ಯಕ್ತಿಯನ್ನು. ಅವರು ಬರೋಡಾ ಸಂಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ತಾರೆ. ಬರೋಡಾ ಸಂಸ್ಥಾನದಲ್ಲಿ ಅವರ P1 ಅವನು ಅದು ಎಷ್ಟು 3ನೇ ಕ್ಲಾಸ್ ಓದಿದ್ನೋ 4ನೇ ಕ್ಲಾಸ್ ಓದಿದ್ನೋ ಅವನು ದಡ್ಡ ಶಿಖಾಮಣಿ, ಅವನು ಸಹಿತ ಅವ್ರನ್ನ ಕೀಳಾಗಿ ಕಾಣ್ತಾನೆ. ಎಕನಾಮಿಕ್ಸಲ್ಲಿ PhD ಮಾಡ್ಕೊಂಡು ಬಂದಿರುವಂಥ ಫಸ್ಟ್ ಪರ್ಸನ್. ಇದು ಇವರ ಯೋಗ್ಯತೆ. ಅಂದರೆ ಕ್ವಾಲಿಫೈಡ್ ಪರ್ಸನ್ಸ್ನ ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ವೆಲ್ಕಮ್ ಮಾಡಬೇಕು ಅನ್ನೋಷ್ಟು ಮೆಚುರಿಟಿ ಇವ್ರಿಗಿಲ್ಲ. ಹ್ಯುಮಿಲಿಯೇಷನ್ ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬರು ಅದಕ್ಕೆ ಉದ್ರೇಕಗೊಳ್ಳಲಿಲ್ಲ, ಅದಕ್ಕೆ ಸಿಟ್ಟು ಮಾಡಿಕೊಳ್ಳಲಿಲ್ಲ. ಅವ್ರಿಗೆ ತುಂಬ ಇನ್ಸಲ್ಟ್ ಆಗಿದೆ, ಆದರೆ ಅವರು ಯಾವತ್ತೂ ಸಹಿತ ಗಲಾಟೆಗೆ ಆಸ್ಪದ ಕೊಡಲಿಲ್ಲ. ಆ ಕಾರಣಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ. ಯಾಕೆಂದರೆ ಅದು ಅವರ ಮೆಚುರಿಟಿಯ ಲೆವೆಲ್. ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಬುದ್ಧತೆಯ ಒಂದು ಮಟ್ಟ ಅದು ಅಂತ. ಅಷ್ಟು ಹಿಂದೂ ಸವರ್ಣೀಯರು ತನ್ನ ಮೇಲೆ ಅವಮಾನ ಮಾಡಿದಾಗಲೂ ಸಹಿತ ಕೋಪಗೊಳ್ಳದೇನೆ ತಾನು ಏನು ಮಾಡಬೇಕು ದೇಶಕ್ಕಾಗಿ ಅನ್ನೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ರಲ್ಲ, ಅದು ಅವರ ಹೆಚ್ಚುಗಾರಿಕೆ ಮತ್ತು ದೊಡ್ಡತನ.
ಅದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಸೊಸೈಟಿಯಲ್ಲಿ. ನಿಮಗೆ ಸುಮಾರು ಜನರಿಗೆ ಗೊತ್ತಿಲ್ಲ, ನೀವು ಸೈನ್ಸ್ ಸ್ಟೂಡೆಂಟ್ಸು, ಅವರು ಹೋರಾಟ ಮಾಡುವಾಗ ಚೀನಾದಲ್ಲಿ ಮಾವೋ ಸೆತುಂಗ್ ಅಂತ ಒಬ್ಬ ಕ್ರಾಂತಿಕಾರಿ ಹೋರಾಟ ಮಾಡ್ತಾಯಿದ್ರು. ಮಾವೋ ಸೆತುಂಗ್ ಅಂತ ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ಆತ ಭಾಳ ದೊಡ್ಡ ಕ್ರಾಂತಿಕಾರಿ ಮತ್ತು ರಕ್ತಸಿಕ್ತವಾದ ಹೋರಾಟವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಮಾವೋ ಸೆತುಂಗ್. ನೀವು ಇಲ್ಲಿ ಅಂಬೇಡ್ಕರ್ಗೆ ಇಷ್ಟು ಅವಮಾನ ಆಗ್ತಿತ್ತಲ್ಲ, ದಲಿತರ ಮೇಲೆ ಇಷ್ಟು ದೌರ್ಜನ್ಯ ನಡೀತಿತ್ತಲ್ಲ, ಆ ಕೋಪಕ್ಕೆ ಒಳಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಾವೋ ಸೆತುಂಗ್ ಜೊತೆಲಿ ಕೈ ಜೋಡಿಸಿದ್ರೆ ಏನಾಗ್ತಿತ್ತು? ನಿನಗೆ ನಾನು ಸಹಾಯ ಮಾಡ್ತೀನಿ, ನನಗೆ ನೀನು ಸಹಾಯ ಮಾಡು ಅಂತ ಜೋಡಿಸಿ ಇವರು ರಕ್ತಪಾತವಾದ ಹೋರಾಟಕ್ಕೆ ಇಳಿದಿದ್ರೆ ಏನಾಗ್ತಿತ್ತು ಭಾರತ ದೇಶ? ಇಮ್ಯಾಜಿನ್ ಮಾಡಿದ್ದೀವಿ. ಆದರೆ ಅಂಬೇಡ್ಕರ್ ಅವರು ಹಿ ವಾಸ್ ಎ ಬುದ್ಧಿಸ್ಟ್, ಅವರು ಬೌದ್ಧ ಧರ್ಮದ ಅನುಯಾಯಿ, ಅವರು ಬುದ್ಧನ ಅನುಯಾಯಿ. ಹಾಗಾಗಿ ಅವರು ಆ ಥರದಕ್ಕೆ ಆಸ್ಪದನೆ ಕೊಡಲಿಲ್ಲ ಅವರು. ಹಾಗಾಗಿ ಅವ್ರಿಗೆ ರೆಸ್ಪೆಕ್ಟ್ ಸೊಸೈಟಿಲಿ. ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಎಲ್ಲ ವಿದ್ವಾಂಸರು ದೊಡ್ಡವರು ಗುರುತಿಸ್ತಾರೆ, ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ಇವ್ರಿಗಿದ್ದ ಈ ಥರದ ಒಂದು ಮೆಚುರಿಟಿಯಿಂದಾಗಿ ಅವ್ರಿಗೆ ಗೌರವ ಜಾಸ್ತಿಯನ್ನು ಕೊಡಲಾಗುತ್ತೆ. ಸೊ ದಡ್ಸಿಕಾಮಣಿಗಳು 4 ಜನ ಅಣಕಿಸ್ಬೋದು, ಆದರೆ ದಡ್ಸಿಕಾಮಣಿ ಈಗ ಸೂರ್ಯನ ಬೆಲೆ ಯಾರಿಗೆ ಗೊತ್ತಿರುತ್ತೆ ಅಂದರೆ ಸೂರ್ಯನ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ದಡ್ಸಿಕಾಮಣಿಗಳಿಗೆ ಏನು ಗೊತ್ತಾಗುತ್ತೆ? ಹಾಗೆ ಅಣಗಿಸೋರು ಇರ್ಬೋದು. ಆದರೆ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಥರದ ಒಂದು ರೆಸ್ಪೆಕ್ಟ್ ಅಂದರೆ ಈ ಕಾರಣಕ್ಕೆ ಅಂತ. ಸೊ ನೋಡಿ, ನಿಮಗೆ ನೆನಪಿಟ್ಕೊಳ್ಳೋ ಹಾಗೆ ಒಂದು 5 ಪಾಯಿಂಟ್ಸ್ ನಾನು ಹೇಳ್ತೀನಿ, ಅವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ. ಇವತ್ತು ಭಾರತದ ಲಿಟ್ರಸಿ ರೇಟ್ ಎಷ್ಟು ಅಂತ ಗೊತ್ತಾ ಯಾರಿಗಾದ್ರೂ? ಹೇಳಿ ನೋಡೋಣ. ಲಿಟ್ರಸಿ ರೇಟ್ ಹೋಗ್ಲಿ, ಲಿಟ್ರಸಿ ರೇಟ್ ಅಂದರೆ ಗೊತ್ತೋ? ಹಾಂ, ಏನು ಹೇಳಿ ಲಿಟ್ರಸಿ ರೇಟ್ ಅಂದರೆ? ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಇವತ್ತು ಗೊತ್ತಾ? ನಾವು ಸೈನ್ಸ್ ಸ್ಟೂಡೆಂಟ್, ನಮಗೆ ಅದೆಲ್ಲ ಬೇಕು ಅಂತನಾ ನೀವು? ಹಾಂ, ಎಸ್, ಕರೆಕ್ಟ್. ಅಫ್ಕೋರ್ಸ್ ಇದು 2011ನೇ ಇಸ್ವಿ ಜನಗಣತಿ ಇದ್ದಿದ್ದು. ಈಗ ಇನ್ನು 2021 ಜನಗಣತಿ ಆಗಿಲ್ಲ, ಸೆನ್ಸಸ್ ಆಗಿಲ್ಲ. ಸೆನ್ಸಸ್ ಆಗಿರೋದು 10% ಜಾಸ್ತಿ ಆಗಿರ್ತಾ ಇತ್ತು. ಅದು 75% ಅಂದ್ಕೊಳ್ಳಿ, ಒಂದು 80% ಹತ್ತತ್ರ ಅಂತ ಅಂದ್ಕೊಳ್ಳಿ ಲಿಟ್ರಸಿ ರೇಟ್ ಇವತ್ತು. ಆದರೆ ಅಂಬೇಡ್ಕರ್ ಅವರು ಸ್ಟಡಿ ಮುಗಿಸಿ ಭಾರತಕ್ಕೆ ಬಂದ್ರಲ್ಲ, ಅವತ್ತು ಎಷ್ಟಿತ್ತು ಗೊತ್ತಾ ಲಿಟ್ರಸಿ ರೇಟು? ಬರೀ 5.5% ಮಾತ್ರ ಇತ್ತು ಅವಾಗ. ಬರೀ ಜಸ್ಟ್ 5.5% ಲಿಟ್ರಸಿ ರೇಟ್. 5% ಲಿಟ್ರಸಿ ರೇಟ್ ಇತ್ತು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾರು ಓದ್ತಾ ಇದ್ರು ಭಾರತದಲ್ಲಿ, ಯಾರು ವಿದ್ಯೆ ಕಲಿತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಏನು 1000 years ಇಂತ ನೀವು ಎಲೈಟ್ ಕ್ಲಾಸ್ ಅಂತ ಕರಿತೀರಾ, ಆ ಬ್ರಾಹ್ಮಣ ವರ್ಗದ ಗಂಡಸರು, ಕ್ಷತ್ರಿಯ ವರ್ಗದ ಗಂಡಸರು, ಅಷ್ಟು ಜನ ಬಿಟ್ಟರೆ ಒಂದು ಎಷ್ಟು ಲಿಮಿಟೆಡ್ ಸೆಕ್ಷನ್ಸ್ ಬಿಟ್ಟರೆ ಉಳಿದವ್ರಿಗೆಲ್ಲ ಎಜುಕೇಷನ್ ಎಲ್ಲಿತ್ತು? ಬಟ್ ಇವತ್ತು ಎಲ್ಲರೂ ಓದ್ತಾ ಇದ್ದೀವಿ. ಇದಕ್ಕೆ ಕಾರಣರು ಯಾರು ಸ್ಟ್ರಗಲ್ ಕಾರಣ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ರಗಲ್ ಕಾರಣ. ಇವತ್ತು ಇಷ್ಟು ಕೋಟ್ಯಾನುಕೋಟಿ ಜನರು, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ರಿಲಿಜಿಯಸ್ ಮೈನಾರಿಟೀಸು ಮತ್ತು SC/STಗಳು ಎಲ್ಲರೂ ಇವತ್ತು ಓದ್ತಾ ಇದ್ದಾರೆ, ತಮಗಿಷ್ಟ ಬಂದ ಪದವಿಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಯಾರ ಸ್ಟ್ರಗಲ್ ಕಾರಣ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ರಗಲ್ ಕಾರಣ. ಅವರು ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ ಹೋರಾಟ ಮಾಡಿದ್ರು. ಬ್ರಿಟಿಷರಿಗೆ 1918 ಇಸ್ವಿಯಿಂದನೇ ಒತ್ತಾಯ ಮಾಡಿದ್ರು ಅವರು ಎಲ್ಲರಿಗೂ ಎಜುಕೇಷನ್ ಕೊಡಿಸ್ಬೇಕು ಅಂತ. ಆಮೇಲೆ ನಿಮಗೆ ಗೊತ್ತಾ, ಭಾರತ ದೇಶದಲ್ಲಿ ಇಂಥ ಜಾತಿಯವರು ಇಂಥ ಕೆಲಸ ಮಾಡಬೇಕು ಅಂತ ನಿಯಮ ಇತ್ತು. ಕುಂಬಾರದ ಮಕ್ಕಳು ಮಡಕೆನೆ ಮಾಡಬೇಕು, ಒಕ್ಕಲಿಗರು ರೈತರು ಹೊಲ ಉಳಬೇಕು, ಗಾಣಿಗರವರು ಎಣ್ಣೆ ತೆಗಿಬೇಕು. ಹಿಂಗೆ ಕುಲಕಸಬುಗಳ ಮೇಲೆ ದೇಶ ನಡ್ಕೊಂಡು ಬಂದಿತ್ತು. ಆದರೆ ಇವತ್ತು ಹಂಗಿದೆಯಾ? ಇವತ್ತು ನಮ್ಗೆ ಇಷ್ಟ ಬಂದಂಥ ಉದ್ಯೋಗ ನಾವು ಆಯ್ಕೆ ಮಾಡ್ಕೋಬೋದು. ನಾಳೆ ನೀವು UPSC ಕ್ಲಿಯರ್ ಮಾಡಿ DC ಆಗ್ಬೋದು, SP ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು. ಯಾರು ಬೇಡ ಅಂತಾರೆ? ಇದೇ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಬರ್ಬೋದು, ನೀವೇನೆ ಪ್ರೊಫೆಸರ್ ಆಗಿ. ಯಾರು ಬೇಡ ಅಂತಾರೆ? ಈ ರೀತಿಯ ಉದ್ಯೋಗದ ಸ್ವಾತಂತ್ರ್ಯ ಇದೆಯಲ್ಲ, ಎಲ್ಲರಿಗೂ ಕೂಡ ತಮ್ಗೆ ಇಷ್ಟ ಬಂದ ಉದ್ಯೋಗದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕಲ್ಪಿಸಿಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ. ಆ ಮೂಲಕ ಅವರು ಭಾರತವನ್ನು ಮಾಡರ್ನೈಸ್ ಮಾಡಿದ್ರು, ಆಧುನೀಕರಣಗೊಳಿಸಿದ್ರು ಅವರು. ಇದು ತುಂಬ ಮುಖ್ಯವಾದಂಥ ಪಾಯಿಂಟ್ ಇದು. ಮತ್ತು ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ರೆವಲ್ಯೂಷನರಿ ಆದಂಥ ಒಂದು ವರ್ಕನ್ನು ಬಾಬಾ ಸಾಹೇಬರು ಮಾಡಿದ್ದಾರೆ. ಅದೇನಂತ ಅಂದರೆ ಭಾರತವನ್ನು ಪ್ರಜಾಪ್ರಭುತ್ವಗೊಳಿಸಿದ್ದು, ಭಾರತವನ್ನು ಡೆಮೋಕ್ರಸಿನ ಇಲ್ಲಿಗೆ ತಂದಿದ್ದು.
ನಿಮಗೆ ಗೊತ್ತಲ್ವಾ, ಭಾರತ ದೇಶದಲ್ಲಿ ರಾಜಪ್ರಭುತ್ವ ಇತ್ತು, ರಾಜರ ದೇವ್ರ ಥರ ಕಾಣಿಸ್ತಾ ಇದ್ರು, ಹಂಗಿತ್ತು. ಆದರೆ ಬಾಬಾ ಸಾಹೇಬರು 1918ನೇ ಇಸ್ವಿಯಿಂದನೇ ಬ್ರಿಟಿಷರಿಗೆ ಒತ್ತಾಯ ಮಾಡ್ತಾರೆ, ನಮಗೆ ಮತದಾನ ಮಾಡೋ ಹಕ್ಕನ್ನು ಕೊಡಿ, ವೋಟಿಂಗ್ ಸಿಸ್ಟಮ್ ಬರಲಿ ಭಾರತದಲ್ಲಿ. 18ರಿಂದ ಶುರು ಮಾಡಿದ್ರೆ ಅವರು 35ರ ಕಾಯ್ದೆ 1935 ಆಕ್ಟ್ ಅಂತ ಇದೆ, ನೀವು ಓದಿರ್ಬೋದು ಹಿಸ್ಟ್ರಿಯಲ್ಲಿ. ಆ 1935 ಆಕ್ಟ್ಗೆನೆ ವಯಸ್ಕ ಮತದಾನ ಪದ್ಧತಿ, ಅಡಲ್ಟ್ ಫ್ರಾಂಚೈಸ್ ಜಾರಿಗೆ ಬಂತು. ಅದಕ್ಕೆ ಹಿಸ್ಟ್ರಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಫಾದರ್ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತ ಕರೀತಾರೆ, ಭಾರತದ ಪ್ರಜಾಪ್ರಭುತ್ವದ ತಂದೆ ಅಂತ. ಈ ವೋಟ್ ಇದೆಯಲ್ಲ, ಈ ಮತದಾನ ಇದೆಯಲ್ಲ, ಅದು ಎಷ್ಟು ಚೇಂಜ್ ಮಾಡಿದೆ ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ಯಾರೆಷ್ಟೇ ಶ್ರೀಮಂತರು ಇರ್ಬೋದು, ಯಾರೆಷ್ಟೇ ವಿದ್ಯಾವಂತರು ಇರ್ಬೋದು, ಎಲ್ಲರಿಗೂ ಒಂದೇ ಅವಕಾಶ ಇದೆ ಪಾಲಿಟಿಕ್ಸಲ್ಲಿ. 1 man is equal to 1 vote, 1 vote is equal to 1 value. ಸೊ ನೀವು ಹೇಳ್ತಿರಲ್ಲ A is equal to B, B is equal to C, ದಟ್ ಮೀನ್ಸ್ A is equal to C ಅಂತ ಹೇಳ್ತಿರ್ತಾನೆ. ಹಂಗೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದೇ ಮೌಲ್ಯ. ಸೊ 1 man is equal to 1 value. ಆ ಥರದ ಒಂದು ಕ್ರಾಂತಿಕಾರಕವಾದಂಥ ಹಕ್ಕನ್ನು ಕಲ್ಪಿಸಿಕೊಟ್ಟಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟ. ಇನ್ನು ನಿಮಗೆ ಇನ್ನೂ ಇಂಪಾರ್ಟೆಂಟ್ ಮಾತಾಡೋದಾದ್ರೆ ಮಹಿಳೆಯರು, ದೇಶದ ಅರ್ಧಕ್ಕರ್ಧ ಮಹಿಳೆಯರು. ನೀವು ಗಮನಿಸಿ, ನಮ್ಮ ದೇಹದ ಅರ್ಧ ಭಾಗ ಪ್ಯಾರಲೈಸ್ಡ್ ಆದರೆ, ನೀವು ಲಕ್ವ ಹೊಡೆಯೋದು ಅಂತಾರಲ್ಲ, ಪ್ಯಾರಲೈಸ್ಡ್ ಆದರೆ ಇನ್ನು ಅರ್ಧ ಭಾಗ ಚೆನ್ನಾಗಿರೋಕ್ಕಾಗುತ್ತಾ? ಸೊ ಭಾರತದಲ್ಲಿ ಮಹಿಳೆಯರ ವಿಚಾರದಲ್ಲಿ ಹಂಗಾಗಿತ್ತು. 1000 years ಇಂದ ಮಹಿಳೆಯರಿಗೆ ಇಲ್ಲಿ ಅವ್ರಿಗೆ ಆಸ್ತಿ ಹಕ್ಕಿರಲಿಲ್ಲ, ವಿದ್ಯೆ ಹಕ್ಕಿರಲಿಲ್ಲ, ತಮ್ಮ ಬಾಳ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ, ಗಂಡ ಸತ್ತರೆ ಇನ್ನೊಂದು ಮದುವೆ ಆಗಿ ಬದುಕುವಂಥ ಒಂದು ಅವಕಾಶನೂ ಇರಲಿಲ್ಲ, ಕುಟುಂಬದಲ್ಲಿ ದೌರ್ಜನ್ಯಕ್ಕೊಳಗಾದರೆ ಅವ್ರಿಗೆ ಯಾವುದೇ ನ್ಯಾಯ ಪಡೆಯುವಂಥ ಹಕ್ಕಿರಲಿಲ್ಲ. ಹಾಗೆ ಗಂಡಸರ ನೆರಳಾಗಿ ಅವರು ಗಂಡಸರ ಒಂದು ಸ್ವಾತಂತ್ರ್ಯ ಅಡಿಯಲ್ಲಿ ಬದುಕುವಂಥ ಕನಿಷ್ಠ ಪದ್ಧತಿ ಮಹಿಳೆಯರಿಗಿತ್ತು. ಬ್ರಾಹ್ಮಣ ಮಹಿಳೆಯರಿಂದ ಹಿಡಿದು ದಲಿತ ಮಹಿಳೆಯರವರೆಗೂ ಹಂಗೆ ಇತ್ತು ಕಂಡೀಷನ್. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಿನಾರಿನ ಚೇಂಜ್ ಮಾಡಿದ್ದಾರೆ. ಗೊತ್ತಾ ನಿಮಗೆ ಯಾವುದ್ರ ಮೂಲಕ ಮಾಡಿದ್ರು ಅಂತ ಗೊತ್ತಾ? ಮಹಿಳೆಯರ ವಿಮೋಚನೆ ಯಾವುದ್ರ ಮೂಲಕ ಆಯಿತು ಅಂತ, ಯಾವ ಕಾನೂನು ಮೂಲಕ ಆಯಿತು ಅಂತ ಯಾರಾದರೂ ಹೇಳ್ತೀರಾ ನೋಡೋಣ? ಇಷ್ಟೊಂದು ಮಹಿಳೆಯರಿದ್ದೀರಲ್ಲ, ಹೇಳ್ತೀರಾ? ಗೊತ್ತಾ? ನೀವು ತಿಳ್ಕೋಬೇಕು. ಮಹಿಳೆಯರಿಗೆ ನಿಮಗೆ ಗೊತ್ತಿಲ್ಲದ್ರೆ ಇನ್ಯಾರು ಗೊತ್ತಿರಬೇಕದು. ಯಾವ ಒಂದು ಕಾನೂನಿನಿಂದ ಮಹಿಳೆಯರ ವಿಮೋಚನೆ ಆಯಿತು ಭಾರತದಲ್ಲಿ ಗೊತ್ತಾ? ಅದಕ್ಕೇನಂತ ಕರೀತಾರೆ? ಯಾರಾದ್ರೂ ಹೇಳ್ತೀರಾ? ಹಿಂದೂ ಕೋಡ್ ಬಿಲ್ ಅಂತ ಕರೀತಾರೆ ಅದನ್ನು. ಹಿಂದೂ ಕೋಡ್ ಬಿಲ್ ನೆನ್ಪಿಟ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ 1949-50ರಲ್ಲಿ ರೂಪಿಸಿದಂಥ ಬಿಲ್ ಅದು, ಹಿಂದೂ ಕೋಡ್ ಬಿಲ್ ಅಂತ. ಆ ಹಿಂದೂ ಕೋಡ್ ಬಿಲ್ಲು ಮಹಿಳೆಯರಿಗೆ ಇಷ್ಟು ಹಕ್ಕುಗಳನ್ನ ಕೊಡೋದ್ರ ಬಗ್ಗೆ ಮಾತಾಡುತ್ತೆ. ಅವ್ರಿಗೆ ಆಸ್ತಿ ಹಕ್ಕಿರಬೇಕು, ಅವ್ರಿಗೆ ಶಿಕ್ಷಣದ ಹಕ್ಕಿರಬೇಕು, ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಬೇಕು, ಇವನು ಬೇಡ ಅಂದರೆ ಅವನು ಬಿಡೋಕ್ಕೂ ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು, ಪುನರ್ವಿವಾಹ ಅವಕಾಶ ಇರಬೇಕು. ಈ ರೀತಿಯ ಒಂದು ಮಹಿಳೆಯರಿಗಾಗಿ ಹಕ್ಕುಗಳನ್ನ ರಚಿಸಿ ಭಾರತ ದೇಶಕ್ಕೆ ಕೊಟ್ಟಂತಹ ಮಹಿಳಾ ವಿಮೋಚಕ ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಷ್ಟೊಂದು ವರ್ಷದಿಂದ, ಕೋಟ್ಯಾನುಕೋಟಿ ವರ್ಷಗಳಿಂದ ಮಹಿಳೆಯರು ಎಷ್ಟೋ ದೇವರುಗಳನ್ನ ವಿಮೋಚನೆ ಮಾಡಿದ, ಎಷ್ಟೋ ದೇವರುಗಳನ್ನ ಗೊತ್ತಿಲ್ಲದ ದೇವರುಗಳೆಲ್ಲ ಪೂಜೆ ಮಾಡ್ತಾರೆ. ಆದರೆ ಅವ್ರು ಯಾವ ದೇವರನ್ನು ಮಹಿಳೆಯರ ರಕ್ಷಣೆಗೆ ಎಂದೂ ಬಂದಿಲ್ಲ, ಒಂದು ಸಣ್ಣ ಹಕ್ಕನ್ನು ಕೊಟ್ಟಿಲ್ಲ ಯಾವ ದೇವರು ಸಹಿತ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಹಕ್ಕುಗಳನ್ನ ಮಹಿಳೆಯರಿಗಾಗಿ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಬಹಳ ಗ್ರೇಟೆಸ್ಟ್ ಆದಂಥ ಒಂದು ಪಾಯಿಂಟ್ ಇದು. ಅದಕ್ಕೆ ಅವರನ್ನು ಮಹಿಳೆಯರ ವಿಮೋಚಕ ಅಂತ ಕರೀತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಯ್ತೆ. ಆಮೇಲೆ ಇನ್ನೊಂದು ಲಾಸ್ಟ್ ಪಾಯಿಂಟ್, 1942-46ವರೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರು ಕಾರ್ಮಿಕರ ಖಾತೆಯನ್ನು ನೋಡ್ಕೋತಾ ಇದ್ರು, ಲೇಬರ್ ಮಿನಿಸ್ಟ್ರಿ. ಆಮೇಲೆ ನೀರಾವರಿ ಇರಿಗೇಷನ್ ಖಾತೆಯನ್ನು ನೋಡ್ಕೋತಾ ಇದ್ರು, ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡನ್ನು ನೋಡ್ಕೋತಾ ಇದ್ರು. 3 ಖಾತೆಯನ್ನು ಅವ್ರಿಗೆ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕಾರ್ಮಿಕರಿಗಾಗಿ ಬಹಳಷ್ಟು ಸುಧಾರಣೆಗಳನ್ನ ತಗೊಬಂದರು. ಅವ್ರು ಮಾಡಿದ ಕಾನೂನೇ ಇವತ್ತಿಗೂ ಇರೋದು, ಇವತ್ತಿಗೂ ಸಹಿತ. ಏನು ಕಾನೂನುಗಳು ಗೊತ್ತಾ ನಿಮಗೆ? ಇವತ್ತು ಕಾರ್ಮಿಕರಿಗೆ 8 hours ಡ್ಯೂಟಿ ಇರಬೇಕು ಅಂತ ರೂಲ್ಸ್ ಇದೆ, 8 ಗಂಟೆ ಕೆಲಸ ಇರಬೇಕು ಅಂತ. ಅದನ್ನು ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಆ ಪೀರಿಯಡಲ್ಲಿ ಅವರೇ ಮಾಡಿದ್ದು. ಅಲ್ಲಿವರೆಗೆ ಕಾರ್ಮಿಕರಿಗೆ ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು ಅಂತಕ್ಕಂಥ ಸಿಸ್ಟಮ್ ಇದ್ದಿರಲಿಲ್ಲ. ಆಮೇಲೆ ಅವ್ರಿಗೆ ಭಾನುವಾರ ರಜೆ ಇರಬೇಕು, ಆಮೇಲೆ ಅವ್ರಿಗೆ ಪೆನ್ಷನ್ ಇರಬೇಕು, ಅವ್ರಿಗೆ ಇನ್ಶೂರೆನ್ಸ್ ವ್ಯವಸ್ಥೆ ಇರಬೇಕು, ಅವ್ರಿಗೆ ಹೆಲ್ತ್ ಫೆಸಿಲಿಟಿ ಇರಬೇಕು,
ಮಹಿಳಾ ಕಾರ್ಮಿಕರು ಗರ್ಭಿಣಿಯರಾದಾಗ, ಹೆರಿಗೆಗೆ ಹೋದಾಗ ಅವ್ರಿಗೆ ಭತ್ಯೆ ಕೊಡಬೇಕು. ಈ ಥರದ ಎಲ್ಲ ಪಾಲಿಸಿಗಳನ್ನು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ದು ಅದೇ 1942 ಇಂದ 46 ಅವಧಿಯಲ್ಲಿ ಬಂದಿದ್ದಾದಂತೆ. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಕಾರ್ಮಿಕರ ವಿಮೋಚಕ, ಕಾರ್ಮಿಕರ ರಕ್ಷಕ ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ರಗಲ್ನ ಒಂದು ಪ್ರತಿಫಲ ಈ ಥರ ಇದೆ. ಆಮೇಲೆ ನಿಮಗೆ ಸುಮಾರು ಜನರಿಗೆ ಗೊತ್ತಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಇವಾಗ, ಗೊತ್ತಾ? ಸೆಂಟ್ರಲ್ ಬ್ಯಾಂಕ್, ಅದು ಭಾರತದ ಕೇಂದ್ರ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ಫಸ್ಟ್ ಥಿಂಕ್ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು. ಅವ್ರದ್ದು ಪ್ರಾಬ್ಲಮ್ ಆಫ್ ರುಪಿ ಅಂತ ಒಂದು ಥೀಸಿಸ್ ಇದೆ, PhD ಥೀಸಿಸ್ ಇದೆ ಅವ್ರದ್ದು, ಪ್ರಾಬ್ಲಮ್ ಆಫ್ ರುಪಿ, ರೂಪಾಯಿ ಸಮಸ್ಯೆ. ಅದರಲ್ಲಿ ಅವರು ಮಾತಾಡ್ತಾರೆ, ಅವರು ಭಾರತಕ್ಕೊಂದು ಕೇಂದ್ರ ಬ್ಯಾಂಕ್ನ ಅವಶ್ಯಕತೆ ಇದೆ. ಸೊ ರಿಸರ್ವ್ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಒಂದು ಕಮಿಷನ್ ಬಂದಿದೆ ಭಾರತದಲ್ಲಿ. ಅದರ ಹೆಸರು ಯಾರಿಗಾದ್ರೂ ಹೇಳ್ತೀರಾ ಗೊತ್ತಾ, ಏನಂತ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರೋದು ಯಾವ ಆಯೋಗದ ಒಂದು ಶಿಫಾರಸಿನ ಮೇಲೆ, ಯಾವ ಆಯೋಗದ ಒಂದು ಸ್ಟಡಿಯ ಮೇರೆಗೆ ಆಗಿದೆ ಅಂತ ಗೊತ್ತಾ ನಿಮ್ಗೆ ಯಾರಿಗಾದ್ರೂ? 1935 ಆಯಿತು ನಿಜ, ಬಟ್ ಆ ಕಮಿಷನ್ ಯಾವುದು? ಹಿಲ್ಟನ್ ಯಂಗ್ ಕಮಿಷನ್ ಅಂತ. ಹಿಲ್ಟನ್ ಯಂಗ್ ಕಮಿಷನ್ ಅಂತ. ಆ ಹಿಲ್ಟನ್ ಯಂಗ್ ಕಮಿಷನ್ ಅವರು ರೂಪಾಯಿ ಸಮಸ್ಯೆ ಕೃತಿಯನ್ನು ಅಧ್ಯಯನ ಮಾಡಿ ಇಲ್ಲಿ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತೇಳಿ ತೀರ್ಮಾನ ಮಾಡಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ ಸರ್ಕಾರಕ್ಕೆ. ಹೀಗೆ ನೀವು ಡಾಕ್ಟರ್ ಅಂಬೇಡ್ಕರ್ ಅಂದರೆ ನೀವು ಎಷ್ಟೋ ಜನರಿಗೆ ಬಯಾಸ್ಡ್ ಇದೆ, ಪೂರ್ವಗ್ರಹ ಇದೆ. ಅವರೇನು ಒಂದಿಷ್ಟು SC STಗಳಿಗೆ ಒಂದಿಷ್ಟು ಹಕ್ಕುಗಳು ಮಾಡಿದ್ದಾರೆ, ಇನ್ನೇನು ಮಾಡಿದ್ದಾರೆ ಅಂತ ನಿಮಗೆ ಪೂರ್ವಾಗ್ರಹ ಇದೆ. ಅದು ದಡ್ಡತನ ಅದು. ಆದರೆ ಅವರ ಕಾಂಟ್ರಿಬ್ಯೂಷನ್ಸ್ ಇಷ್ಟೊಂದಿದೆ. ಅದನ್ನು ಮುಕ್ತ ಮನಸ್ಸಿಂದ ನೋಡುವಂತಹ ಒಂದು ವಿಶಾಲ ದೃಷ್ಟಿಯನ್ನು ನೀವು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು. ಅದು ಯಾವುದೇ ಹೋರಾಟಗಾರರಾಗಿರಲಿ, ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ, ಯಾವುದೇ ಸಾಮಾಜಿಕ ಹೋರಾಟಗಾರರಾಗಿರಲಿ, ಅವ್ರನ್ನ ಸರಿಯಾದ ತಕ್ಕಡಿಯಲ್ಲಿ ಅಳೆದು ತೂಗಿ ನೋಡುವಂತಹ ಒಂದು ಆ ಪ್ರಬುದ್ಧತೆಯನ್ನು ನೀವು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು. ಯಾರೋ ಬೀದಿಲಿ ಜನ ಮಾತಾಡ್ತಾರಲ್ಲ, ಆ ಥರ ನೀವು ಹಂಗೆ ಮಾಡಬಾರ್ದು. ಆ ಥರದೊಂದು ಪ್ರಬುದ್ಧತೆ, ಅದೊಂದು ಮೆಚುರಿಟಿ, ಅದು ಯಾವಾಗಲೂ ಅಷ್ಟೇ. ಯಾರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅಷ್ಟು ನ್ಯಾಯ, ಅಷ್ಟು ಗೌರವ ಅವರಿಗೆ ಸಲ್ಲಬೇಕು ಭಾರತದಂಥ ದೇಶದಲ್ಲಿ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ರಗಲ್ ಮಾಡಿದ್ದಾರೆ. ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಸಂದರ್ಭದಲ್ಲಿ ಆವಾಗ ಗಾಂಧಿಯವರು, ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಥವಾ ಅವ್ರಿಗಿಂತ ಹಿಂದೆ ಬಾಲಗಂಗಾಧರ ತಿಲಕ್, ಇವರೆಲ್ಲರೂ ಸ್ಟ್ರಗಲ್ ಮಾಡ್ತಾ ಇದ್ರು. ಯಾವುದಕ್ಕಾಗಿ ಸ್ಟ್ರಗಲ್ ಮಾಡ್ತಾ ಇದ್ರು ಹೇಳಿ ಜೋರಾಗಿ? ಯಾವುದಕ್ಕಾಗಿ? ಭಾರತವನ್ನು ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಬಿಡಿಸಬೇಕು ಅಂತ. ಆಯಿತಾ? ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ ನೀವೆಲ್ಲ, ನಿಮ್ಗೆ ಅಷ್ಟು ತಲೆ ಓಡುತ್ತೆ ಅಂತ ಅಂದ್ಕೋತೀನಿ. ಎಲ್ಲ ಕೇಳಿಸ್ಕೊಳ್ಳಿ. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತನ ಬಿಡಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಇಷ್ಟು ಸ್ವತಂತ್ರ ಹೋರಾಟಗಾರರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ರಗಲ್ ಏನು ಗೊತ್ತಾ? ಸ್ವಲ್ಪ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಸ್ವಾತಂತ್ರ್ಯ ಹೋರಾಟದ ಒಂದು ನೇತೃತ್ವ ವಹಿಸಿದ್ರಲ್ಲ ಗಾಂಧಿಯವರಾಗ್ಬೋದು, ಪಟೇಲ್ ಆಗ್ಬೋದು, ಮದನ್ ಮೋಹನ್ ಮಾಳವೀಯ, ರಾಜಗೋಪಾಲ್ಚಾರಿ, ತಿಲಕ್, ಇವರೆಲ್ಲರೂ ಇದ್ರಲ್ಲ. ಇವರೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಭಾರತದ ಎಲೈಟ್ ಕ್ಲಾಸ್ ಅಂತಕ್ಕಂಥ ವರ್ಗಕ್ಕೆ ಸೇರಿದಂಥವ್ರು, ಅಂದರೆ ಅಭಿವೃದ್ಧಿ ಹೊಂದಿದಂಥ ಕಮ್ಯುನಿಟಿಗಳಿಂದ ಬಂದವರು. ನೀವೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಈ ಕಮ್ಯುನಿಟೀಸ್ ಇದಾವಲ್ಲ, ಆ ವರ್ಗದಿಂದ ಬಂದವರು. ಮೆಜಾರಿಟಿ ಫ್ರೀಡಮ್ ಫೈಟರ್ಸ್ ಅಲ್ಲಿಂದನೇ ಬಂದವರು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶ್ನೆ ಏನು ಗೊತ್ತಾ? ಅವ್ರ ಪ್ರಶ್ನೆ ಏನು ಗೊತ್ತಾ? ಸರಿ, ನೀವು ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಿ, ಸರಿ ಆಯಿತು, ಬ್ರಿಟಿಷರು ಹೊರಟೋಗ್ತಾರೆ. ಆಗ ಭಾರತದಲ್ಲಿ ಪವರ್ಗೆ ಯಾರು ಬರ್ತಾರೆ? ಅಡ್ಮಿನಿಸ್ಟ್ರೇಷನ್ ಯಾರ ಕೈಗೆ ಬರುತ್ತೆ? ಸೊ ನಿಮ್ಮ ಕೈಗೆ ಬರುತ್ತೆ. ಸೊ ನೀವು ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಪವರ್ಗೆ ಬರ್ತೀರಾ. ಭಾರತದಲ್ಲಿ ಹಿಂದುಳಿದ ಜಾತಿಗಳನ್ನು, ದಲಿತರನ್ನ ಶೋಷಣೆ ಮಾಡಿರೋರು ಯಾರು? ಬ್ರಿಟಿಷರು ಅಥವಾ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು? ಯಾರು ಶೋಷಣೆ ಮಾಡಿರೋದು? ನೀವೇ ಶೋಷಣೆ ಮಾಡಿರೋದು. ಈಗ ಈ ಜನರ ಕೈಗೆ ಪವರ್ ಬಂದರೆ ಈ ಬ್ಯಾಕ್ವರ್ಡ್ ಕ್ಲಾಸ್ಗಳ ಗತಿ ಏನಾಗಬೇಕು? ದಲಿತರ ಗತಿ ಏನಾಗಬೇಕು ಅಲ್ವಾ? ಸೊ ಡಾಕ್ಟರ್ ಅಂಬೇಡ್ಕರ್ ಅವರು ಎಷ್ಟೋ ಸರಿ ಕ್ವಶನ್ ಕೇಳಿದ್ದಾರೆ, ಗಾಂಧಿ, ನೆಹರುಗಳಿಗೆ ಕೇಳಿದ್ದಾರೆ, ನೀವು ಬ್ರಿಟಿಷ್ ಹತ್ರ ಸ್ವಾತಂತ್ರ್ಯ ಕೇಳ್ತಾ ಇದ್ದೀರಲ್ಲ, ನಿಮಗೆ ಕೇಳಕ್ಕೆ ಅರ್ಹತೆ ಇಲ್ಲ. ಯಾಕೆ ಅಂದರೆ ನೀವು ನಿಮ್ಮದೇ ದೇಶದ ನಿಮ್ಮ ಸೋದರನ ಹೇಗೆ ನಡೆಸ್ಕೊತಾ ಇದ್ದೀರಾ? ಇವ್ರಿಗೆ ಸ್ವಾತಂತ್ರ್ಯ ಕೊಡೋಕೆ ನೀವು ರೆಡಿ ಇಲ್ಲ, ಬಟ್ ಬ್ರಿಟಿಷರಿಂದ ನಿಮಗೆ ಸ್ವಾತಂತ್ರ್ಯ ಬೇಕು ಅಂತ. ವಾಟ್ ಐರನಿ ಇದು.
ಗಮನಿಸಿ, ನಾನು ಅದಕ್ಕೆ ಯಾವ ಪಾಯಿಂಟ್ ಹೇಳಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಗಾಂಧಿಯವ್ರದ್ದಾಗ್ಬೋದು, ನೆಹರು ಅವ್ರದ್ದಾಗ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವ್ರದ್ದು ಎಕ್ಸ್ಟರ್ನಲ್ ಫ್ರೀಡಮ್ ಫೈಟ್, ಎಕ್ಸ್ಟರ್ನಲ್ ಫ್ರೀಡಮ್ ಅರ್ಥ ಆಗುತ್ತೆ ಹಂಗಂದ್ರೆ. ಬಟ್ ಬಾಬಾ ಸಾಹೇಬ್ರದ್ದು ಇಂಟರ್ನಲ್ ಫ್ರೀಡಮ್, ಅವರ ಸ್ಟ್ರಗಲ್. ನೀವು ಭಾರತದ ಸಾವಿರಾರು ಜನ ನತದೃಷ್ಟರು ನೀವು ಹಕ್ಕುಗಳನ್ನ ಪಡೆದೇನೆ, ಅವರು ಈಕ್ವಾಲಿಟಿನ ಪಡೆದೇನೆ, ಅವರು ಮೈನ್ ಸ್ಟ್ರೀಮಿಗೆ ಬರದೇನೆ ಸ್ವಾತಂತ್ರ್ಯ ಹೆಂಗೆ ಬರ್ತದೆ? ಸ್ವಾತಂತ್ರ್ಯಕ್ಕೆ ಅರ್ಥ ಎಲ್ಲಿರ್ತದೆ ಅಲ್ವಾ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ರಗಲ್. ಅವರು ಭಾರತದ ಇಂಟರ್ನಲ್ ಫ್ರೀಡಮ್ ಅಂತ ಏನು ಹೇಳ್ತೀರಾ ನೀವು, ಅದೊಂಥರದ ಇಂಟರ್ನಲ್ ಫ್ರೀಡಮ್ ಮೂಮೆಂಟ್ ಡಾಕ್ಟರ್ ಅಂಬೇಡ್ಕರ್ ಅವರು. ನೀವು ಹೇಳಿಯಪ್ಪ, ನೀವೆಲ್ಲ ವಿಜ್ಞಾನ ಓದಿರೋರು, ಭಾರತದ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಆರ್ಗನ್ನು ಕೆಟ್ಟರೆ ಇನ್ನುಳಿದ ಆರ್ಗನ್ಗಳೆಲ್ಲ ನೆಟ್ಟಗಿರ್ಬೋದಾ? ಸಂತೋಷವಾಗಿರೋಕ್ಕಾಗುತ್ತಾ? ಆಗುತ್ತಾ? ನೆವರ್. ಒಂದು ಸಣ್ಣ ಹಲ್ಲುನೋವು ಬರಲಿ ನೋಡಿ, ನಿಮಗೆ ನಿದ್ದೆ ಬರಲ್ಲ, ಎಷ್ಟು ತೊಂದರೆ ಆಗುತ್ತೆ ಗೊತ್ತು. ಒಂದು ಸಣ್ಣ ಹಲ್ಲುನೋವು ಬಂದುಬಿಟ್ರೆ, ಒಂದು ಕಾಲು ಕಿರುಬೆರಳಿಗೆ ನೋವಾದರೂ ಸಹಿತ ನಿಮ್ಗೆ ಇಡೀ ದಿನ ಎಷ್ಟು ಸಂಕಟ ಆಗುತ್ತೆ. ಒಂದು ಆರ್ಗನ್ ಕೆಟ್ಟು ಇನ್ನು ಉಳಿದ ಆರ್ಗನ್ಸು ಚೆನ್ನಾಗಿರೋಕ್ಕಾಗಲ್ಲ. ಭಾರತ ದೇಶನೂ ಅಷ್ಟೇ. ಕೆಲವು ಸೆಕ್ಷನ್ಸ್ ನೀವು ಕಷ್ಟಕ್ಕೆ ತಳ್ಳಿಬಿಟ್ಟು, ಅಸಹಾಯಕತೆಗೆ ತಳ್ಳಿಬಿಟ್ಟು ಇನ್ನು ಉಳಿದವ್ರು ನೆಮ್ಮದಿಯಾಗಿರೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಆಗಲ್ಲ. ವೈದ್ಯರು ಹೇಗೆ ಡ್ಯಾಮೇಜ್ ಆಗಿರ್ತಕ್ಕಂತಹ ಒಂದು ಆರ್ಗನ್ಸ್ನ ರಿಪೇರಿಗೆ ತೊಡಗ್ಕೋತಾರೋ, ಹಾಗೆ ಡಾಕ್ಟರ್ ಅಂಬೇಡ್ಕರ್ ಕೂಡ ಭಾರತ ದೇಶದಲ್ಲಿ ಯಾರು ಕಷ್ಟಕ್ಕೆ ಸಿಕ್ಕಿದ್ದಾರೆ, ಯಾರು ನತದೃಷ್ಟಿದ್ದಾರೆ, ಯಾರು ಶೋಷಣೆಗೊಳಗಾಗಿದ್ದಾರೆ ಅಂಥ ಸೆಕ್ಷನ್ಸ್ಗಳ ವಿಮೋಚನೆಗೆ ತೊಡಗಿಸ್ಕೊಂಡ್ರು. ಅವ್ರು ನನ್ನ ದೇಶಭಕ್ತಿ ಇದೇನೆ ಅಂತ ಹೇಳ್ತಾ ಇದ್ರು. ನನ್ನ ದೇಶಭಕ್ತಿ ಇದೆ. ನನ್ನ ದೇಶಭಕ್ತಿ ಅಂದರೆ ಕಲ್ಲು ಮಣ್ಣು ಗೌರವಿಸೋದಲ್ಲ, ಬರೀ ಬಾವುಟಗಳಿಗೆ ರೆಸ್ಪೆಕ್ಟ್ ಮಾಡೋದಲ್ಲ. ನನ್ನ ದೇಶಭಕ್ತಿ ಅಂದರೆ ಈ ಥರದ ನತದೃಷ್ಟ ಸಮುದಾಯವನ್ನು ಮೇಲಕ್ಕೆತ್ತುವುದೇ ನನ್ನ ದೇಶಭಕ್ತಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡ್ತಾ ಇದ್ರು. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಟ್ರಗಲ್ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆ ಕಾರಣಕ್ಕೆ ಜಗತ್ತು, ದೇಶ ಅವ್ರನ್ನ ಮೆಚ್ಚುತ್ತೆ ಮತ್ತು ಗೌರವಿಸುತ್ತೆ. ಆಮೇಲೆ ಬಾಬಾ ಸಾಹೇಬ್ರ ಮಾತಿನಲ್ಲಾಗಲಿ, ನಡೆನುಡಿಯಲ್ಲಾಗಲಿ ಅವ್ರಿಗೆ ಯಾವುದೇ ಬೂಟಾಟಿಕೆ ಇಲ್ಲ. ಯಾರನ್ನೂ ಸಹಿತ ಅವ್ರನ್ನ ಮೆಚ್ಚಿಸಬೇಕು ಅಂತ ಮಾಡಿದ್ದಲ್ಲ, ಅದು ಆ ಥರ ಇತ್ತು. ಮತ್ತು ಡಾಕ್ಟರ್ ಅಂಬೇಡ್ಕರ್ದು ಇನ್ನೂ ಒಂದು ವಿಶೇಷತೆ ಏನಂತಂದರೆ, ಅವರು ವೈಯಕ್ತಿಕವಾಗಿ ಭಯಂಕರ ಶುದ್ಧವಾದ ವ್ಯಕ್ತಿ. ಅವರು ತುಂಬ ಶುದ್ಧವಾದ ವ್ಯಕ್ತಿ. ನಿಮಗೆ ಇಲ್ಲಿವರೆಗೆ ಭಾರತದ ಮೀಡಿಯಾದವರು ಆಗ್ಬೋದು, ಹಿಸ್ಟಾರಿಯನ್ಸ್ ಆಗ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವರು ವೈಯಕ್ತಿಕವಾದಂಥ ಒಂದೇ ಒಂದು ದೋಷವನ್ನು ಇಲ್ಲಿವರೆಗೆ ತೋರ್ಸೋಕ್ಕಾಗಿಲ್ಲ. ಒಂದು ಸಣ್ಣ ಮಿಸ್ಟೇಕ್ನು, ಇವ್ರು ಈ ಥರ ಅಲ್ಲಿ ಡ್ರಿಂಕ್ಸ್ ಮಾಡ್ತಿದ್ರು, ಇಲ್ಲಿ ಸ್ಮೋಕ್ ಮಾಡ್ತಾಯಿದ್ರು, ಇಲ್ಲಿ ಎಲ್ಲೋ ಅನೈತಿಕ ಸಂಬಂಧ ಇತ್ತು ಇವ್ರಿಗೆ, ಇಲ್ಲೆಲ್ಲೋ ಇವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿದ್ರು, ಹಿಂಗೇನು ನೀವು ಯಾವುದೇ ಥರದ ದುರಭ್ಯಾಸ ಇಲ್ಲದೇ ಇರ್ತಕ್ಕಂಥ ಅಪರಂಜಿ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಸವಣ್ಣವ್ರು ಹೇಳ್ತಾರಲ್ಲ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ. ಹಂಗೆ ಬಹಿರಂಗವಾಗಿಯೂ ಅವರು ಭಯಂಕರ ಶುದ್ಧವಾಗಿದ್ದರು, ಅಂತರಂಗದಲ್ಲೂ ಭಯಂಕರ ಶುದ್ಧವಾಗಿದ್ದರು. ಇದನ್ನು ನೀವು ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕು, ಎಲ್ಲ ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕು. ಯಾರು ದೊಡ್ಡವರಾಗ್ತಾರೆ ಅಂದರೆ ನೋಡಿ, ಈ ಥರ ಶುದ್ಧವಾಗಿರೋರೆ ದೊಡ್ಡವರಾಗೋದು. ಅದನ್ನು ನೀವು ಅಳವಡಿಸ್ಕೋಬೇಕು. ಹಾಗಾಗಿ ಅವರಿಂದ ತುಂಬ ಕಲಿಯೋದಿದೆ. ನಾನು ಒಂದು ಉದಾಹರಣೆ ಹೇಳಲ್ಲ ನಿಮಗೆ, ಒಂದು ಉದಾಹರಣೆ ಹೇಳಲ್ಲ. ನಿಮಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕ್ಲಾಸ್ ಇರುತ್ತೆ? ಒಟ್ಟು ಟೋಟಲ್ ಎಷ್ಟು ಅವರ್ಸ್ ಇರುತ್ತೆ? 6 ಅವರ್ಸ್ ಇರುತ್ತಾ? 6 ಅವರ್ಸು. ನಾವಲ್ಲಿ ನೀವೆಲ್ಲ ಮ್ಯಾಕ್ಸಿಮಮ್ ಹಾಸ್ಟೆಲಲ್ಲಿ ಇರ್ತೀರಾ, ಕೇಳಿಸ್ಕೊಳ್ಳಿ. 6 ಅವರ್ಸ್ ಇರುತ್ತೆ. ನಿದ್ರೆ ಎಷ್ಟು ಗಂಟೆ ಮಾಡ್ತೀರಾ? ಒಂದು 8 ಗಂಟೆ ನಿದ್ರೆ ಮಾಡ್ತೀರಾ? 8 ಗಂಟೆ ನಿದ್ರೆ ಮಾಡ್ತೀರಾ. ಸೊ 8 6 ಕಳೀರಿ, ಎಷ್ಟಾಯಿತು? 14 ಗಂಟೆ ಹೋಯ್ತು. ಇನ್ನು 10 ಅವರ್ಸ್ ಏನು ಮಾಡ್ತೀರಾ? 10 ಅವರ್ಸಲ್ಲಿ ನಿಮಗೆ ಶೌಚಾಲಯ, ಸ್ನಾನ, ಊಟ, ತಿಂಡಿ, ಅದಕ್ಕೊಂದು 2-3 ಗಂಟೆ, 3 ಗಂಟೆನೇ ಕಳೀರಿ. 3 ಗಂಟೆನೇ ಕಳೀರಿ. ಇನ್ನೆಷ್ಟು ಉಳಿಯುತ್ತೆ? 7 ಅವರ್ಸ್ ಉಳಿಯುತ್ತೆ. ಈ 7 ಅವರ್ಸ್ನ ನೀವು ಪ್ರಾಮಾಣಿಕವಾಗಿ ಹೇಳಿ, ನೀವು ಓದ್ತೀರಾ? ಡೈಲಿ ಓದ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ಗಂಟೆ, 11 ಗಂಟೆ, 12 ಗಂಟೆವರೆಗೂ ಓದಿರೋ ದಾಖಲೆ ಇದೆ. ನಿಮ್ಮ ಕೈಲಿ ಆಗುತ್ತಾ? ಟ್ರೈ ಮಾಡಿ ನೋಡೋಣ. ನೀವು ಎಲ್ಲರ ಕೈಲೂ ಆಗುತ್ತೆ ಅಂತ ನೀವು ಟ್ರೈ ಮಾಡಿ. ಯಾಕೆ ಅಂದರೆ, ಅಲ್ರಿ, ನೀವು ದೊಡ್ಡದನ್ನ ಸಾಧನೆ ಮಾಡೋದು ಹೆಂಗೆ? ನೀವು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಸಾಧನೆ ಮಾಡೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಅವ್ರು ಯಾರ್ಯಾರು ಏನೇನೋ ಮೆಸೇಜ್ ಕಳಿಸಿರ್ತಾರೆ, ಅದಕ್ಕೆ ನಿಮ್ಮ ಅಮೂಲ್ಯವಾದ ಟೈಮ್ ಕೊಡ್ತಿರಲ್ಲ, ನೀವು ದಡ್ರ ಜನರು. ಅವು ಯಾವ 3 ಕ್ಲಾಸಿಗೆ ಬೆಲೆ ಇದ್ದದ್ದು ಏನೋ ಮೆಸೇಜ್ ಕಳಿಸ್ತಾರೆ, ಅದನ್ನೆಲ್ಲ ನೋಡ್ತಾ ಕೂತ್ಕೊಳ್ಳೋದು ಹಿಂಗೆ. ಇಂಥವ್ರು ಅಚೀವ್ಮೆಂಟ್ ಮಾಡೋಕ್ಕಾಗುತ್ತಾ ಹೇಳಿ ನೋಡೋಣ ಅಂತ.
ಸೊ ನೀವು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಮುಂದಕ್ಕೆ ಅಂದರೆ ಕೇಳಿಸ್ಕೊಳ್ಳಿ, ನಿಮಗೆ ಸಮಯಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ಟೈಮ್ ಇಸ್ ವೆರಿ ಪ್ರಿಷಿಯಸ್. ಅದೇ ವೆಲ್ತ್. ನಿಮಗೆ ಈಗ ಗೊತ್ತಾಗಲ್ಲ, ನಮ್ಗೆ ಇಲ್ಲಿ ವೇದಿಕೆಯಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ನಮ್ಗೆ, ಯಾಕಂದ್ರೆ ನಮ್ಗೆ ವಯಸ್ಸಾಗಿದೆಯಲ್ಲ. ನಾವು ಇವಾಗ ವಾಪಸ್ ಹಿಂದಕ್ಕೆ 22 ವರ್ಷಕ್ಕೆ ಹೋಗೋಕ್ಕಾಗುತ್ತಾ ಸರ್? ನೀವು ಎಷ್ಟು ರೂಪಾಯಿ ಕೊಟ್ಟರು ಹೋಗೋಕ್ಕಾಗುತ್ತೆ? ಆಗಲ್ಲ. ಟೈಮ್ ಹೋಯ್ತು ಅಂದರೆ ಹೋಯ್ತದು. ಹಾಗಾಗಿ ನೀವು ನಿಮ್ಗೆ ಸಿಕ್ಕಿರೋ ನಿಮ್ಮ ಕೈಲಿರುವಂಥ ಡೈಲಿ 7 ಗಂಟೆ 8 ಗಂಟೆ ಟೈಮ್ ಇದೆ ನಿಮ್ಮ ಹತ್ರ. ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿಯಪ್ಪ, 8 ಗಂಟೆ ಅಥವಾ 7 ಗಂಟೆ ಇಂಟು 365 ದಿವಸ ಹಾಕಿ, 6 ಅವರ್ಸ್ ಹಾಕಿ ಸಾಕು, ಆಯಿತು. 1 ಗಂಟೆ ಆಟ ಪಾಠ ಎಲ್ಲ ಆಡ್ತೀವಿ. 6 ಅವರ್ಸ್, 6 ಗಂಟೆ ಇಂಟು 365 ದಿವಸ ಏನ್ರಿ, ಒಂದು ವರ್ಷಕ್ಕೆ 2,000 ಗಂಟೆ ಆಗುತ್ತೆ ಕಣ್ರಿ. 2,000 ಗಂಟೆನ ಎಷ್ಟು ಓದ್ಬೋದು ಗೊತ್ತಾ? ನೀವು ಅಂಬೇಡ್ಕರ್ ಅವ್ರಿಗಿಂತ ಜಾಸ್ತಿನೇ ಓದ್ಬೋದು ನೀವು ಮನಸ್ಸು ಮಾಡಿದ್ರೆ. ನೀವು 4 ವರ್ಷ ಮಾಡ್ತೀರಿ. 4 ವರ್ಷ ಅಲ್ವಾ ಸರ್ ಇದು BSc? 4 ವರ್ಷ ಅಂದರೆ 8,000 ಗಂಟೆ. 8,000 ಗಂಟೆಯನ್ನು ಆಡ್ಕೊಂಡು ಕುಣ್ಕೊಂಡು ಮೊಬೈಲ್ ನೋಡೋಕ್ಕೇ ನೀವು 6,000 ಗಂಟೆ ಬಳಸಿದ್ರೆ ನೀವು ಏನಾಗ್ಬೋದು ಹೇಳಿ ನೋಡೋಣ ಅಂತ. ಬಾಬಾ ಸಾಹೇಬರಿಂದ ನೀವು ಕಲಿಬೇಕಾಗಿರೋ ಪಾಠ ಅದು. ನೀವು ವಿದ್ಯಾರ್ಥಿಗಳಾಗಿ ಬಂದ ಮೇಲೆ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಅದನ್ನು ವೃತ್ತಿ ಧರ್ಮ ಅಂತ ಕರೀತಾರೆ. ನ್ಯಾಯ ಸಲ್ಲಿಸಬೇಕು. ನೀವು ವಿದ್ಯಾರ್ಥಿಗಳಾಗಿ ಬಂದ ಮೇಲೆ ಓದೋದೇ ಅದೇ ಅಲ್ಲದೆ ಇನ್ನೇನಿದೆ. ಆಮೇಲೆ ಎಷ್ಟು ವರ್ಷ ಓದಬೇಕು ಅಂದ್ಕೊಂಡಿದ್ದೀರಾ ಕೇಳಿ. ಯಾವುದೇ ಸ್ಟೂಡೆಂಟ್ಗೆ ಟೈಮ್ ಇರೋದೇನೆ ಓದೋಕ್ಕೆ ಅಂತ ಇರೋದೇನೆ ಒಂದು 7-8 ವರ್ಷ ಅಷ್ಟೇ. ನೀವು 15-16ನೇ ವರ್ಷದಿಂದ ಶುರು ಮಾಡಿದ್ರೆ 24-25ಕ್ಕೆ ನಿಮ್ಮದು ಎಜುಕೇಷನ್ ಮುಗಿಯುತ್ತೆ. ಆಮೇಲೆ ನಿಮ್ಮನ್ನು ಯಾರು ಓದು ಅಂತಾರೆ? ಯಾರು ಓದು ಅಂತ ಹೇಳೋಕ್ಕಾಗಲ್ಲ, ನಿಮ್ಮ ಕೈಲಿ ಓದೋಕ್ಕೂ ಆಗಲ್ಲ. ಆಮೇಲೆ ಈಗಿರೋದು ಒಂದು 6-7 ವರ್ಷ. 6-7 ವರ್ಷನೂ ನೀವು ಕೂತ್ಕೊಂಡು ಸೀರಿಯಸ್ ಆಗಿ ಓದೋಕ್ಕಾಗಲ್ಲ ಅಂದರೆ ಯಾವ ಸೇಮೆ ವಿದ್ಯಾರ್ಥಿಗಳು ನೀವು ಅಲ್ವಾ? ಸೊ ಕಾಲ ಬದಲಾಗಿದೆ, ಗ್ಲೋಬಲೈಸೇಷನ್ ಪೀರಿಯಡಲ್ಲಿ ಇದ್ದೀವಿ. ಇವತ್ತು ನಾಲೆಡ್ಜ್ ಈಸ್ ಪವರ್. ನಿಮ್ಮ ಹತ್ರ ಎಷ್ಟು ಲ್ಯಾಂಡ್ ಇರಲಿ, ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇರಲಿ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಾಸು ಮಾಡಿಗಿರಲಿ, ಲೆಕ್ಕಕ್ಕೆ ಬರಲ್ಲ. ದಡ್ಡ ಶಿಖಾಮಣಿಗಳಾದ್ರೆ ನೀವು ನಿಮ್ಮಲ್ಲಿ ಬೇರೆಯವ್ರು ತಿಂದಾಕ್ತಾರೆ ನಿಮ್ಮ ಅಷ್ಟೇ. ಬಲವಾದದ್ದು ತಿಂದ್ಬಿಡ್ತದೆ ಭೂಮಿ ಮೇಲೆ. ಸೊ ನಾಲೆಡ್ಜ್ ಇಸ್ ಪವರ್. ನಿಮಗೆ ಅಂಬೇಡ್ಕರ್ಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಂವಿಧಾನ ಬರೆಯೋಕ್ಕೆ ಹೆಂಗೆ ಚಾನ್ಸ್ ಸಿಕ್ತು? ಅವ್ರಿಗೆ ಎಲ್ಲ ಸಬ್ಜೆಕ್ಟ್ ಗೊತ್ತಿತ್ತು, ಅದಕ್ಕೆ ಕರೆದ್ರು ಅವ್ರನ್ನ. ಅವ್ರ ಅರ್ಥಶಾಸ್ತ್ರದಲ್ಲಿ ಪ್ರವೀಣ, ಪೊಲಿಟಿಕಲ್ ಸೈನ್ಸಲ್ಲಿ ಪ್ರವೀಣ, ಹಿಸ್ಟ್ರಿಲಿ ಪ್ರವೀಣ, ಸೋಷಿಯಾಲಜಿಲಿ ಪ್ರವೀಣ. ಅವ್ರಿಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನೋಗೆ ಅದು ಅವ್ರಿಗೆ ಅಷ್ಟು ನಾಲೆಡ್ಜ್ ಇದ್ದಿದ್ದರಿಂದ ಎಂಥ ಚಾನ್ಸ್ ಸಿಕ್ತು ಅವ್ರಿಗೆ ಸಂವಿಧಾನ ಬರೆಯುವಂಥ ಚಾನ್ಸ್ ಅಲ್ವಾ? ಸೊ ಇದು ನಿಮಗೆ ಪಾಠ. ನಿಮ್ಮ ಹತ್ರ ನಾಲೆಡ್ಜ್ ಇದ್ರೆ ನೀವು ಎಲ್ಲ ಕಡೆನೂ ಬೆಳಿಬೋದು. ನಿಮಗೆ ರೆಡ್ ಕಾರ್ಪೆಟರ್ಸ್ ಕರೀತಾರೆ, ಯಾರ್ಯಾದರೂ ಕರೀತಾರೆ. ಹೀಗೆ ಡಾಕ್ಟರ್ ಅಂಬೇಡ್ಕರಿಂದ ನೀವು ಕಲಿಯೋದು ತುಂಬ ಇದೆ, ತುಂಬ ಪಾಠ ಕಲಿಯೋದು. ಅವರ ನಡೆ ನುಡಿ, ಅವರ ವಿದ್ಯೆ, ಅವರ ಸಾಮರ್ಥ್ಯ ಮತ್ತು ಅವ್ರಿಗಿದ್ದಂಥ ಪ್ರಬುದ್ಧತೆ. ಯಾರು ಎಷ್ಟೇ ಅಂದ್ರೂ ಕೋಪ ಮಾಡ್ಕೊಳ್ದಿರೋದೇನು ಹುಡುಗಾಟವೇನ್ರಿ? ಆಗುತ್ತೇನ್ರಿ? ಯಾರ ಕೈಲಾದ್ರೂ ಆಗುತ್ತಾ? ನಿಮ್ಮ ಕೈಲಿ ಆಗುತ್ತಾ? ನಿಮ್ಮ ಯಾರನ್ನಾರು ಅಣಕಿಸಿದ್ರೆ ನೀವು ಅವ್ರ ಮೇಲೆ ಸೇರ್ ತೀರಿಸ್ಕೊಳಗಂಟು ಬಿಡಲ್ಲ ನೀವು. ಆದರೆ ಅಂಬೇಡ್ಕರ್ ಹಂಗೆ ಎಂದೂ ಅವರು ಯೋಚನೆ ಮಾಡಿಲ್ಲ. ಅವರು ಆ ಮಹಾನುಭಾವ ಎಂಥ ಮನಸ್ಥಿತಿ ಇತ್ತು ಅಂಬೇಡ್ಕರ್ಗೆ, ನೀವು ಇಮ್ಯಾಜಿನ್ ಮಾಡಿ ಅಂತ. ಸೊ ಇದನ್ನು ನೀವು ವಿದ್ಯಾರ್ಥಿಗಳು ಕಲೀರಿ, ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಮುಂದುವರೆದು ಒಂದು ಕಿವಿ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾರು UPSC ಓದಬೇಕು ಅಂತ ಇಷ್ಟಪಡ್ತೀರಾ, ನೀವ್ಯಾರು IAS ಎಕ್ಸಾಮ್ಗೆ KS ಎಕ್ಸಾಮ್ಗೆ ಓದಬೇಕು ಅಂತ ಇಷ್ಟಪಡ್ತೀರಾ, ಅವರು ಡಿಗ್ರಿ ಮುಗಿದ ಮೇಲೆ ಓದ್ತೀವಿ ಅಂತ ಅಂದ್ಕೋಬೇಡಿ. ಇವಾಗಿಂದ ಓದೋಕ್ಕೆ ಶುರು ಮಾಡಿ. ಡೈಲಿ 6 ಗಂಟೆ ಇದೆಯಲ್ರಿ, ವರ್ಷದಲ್ಲಿ 2,000 ಗಂಟೆ. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ಓದಕ್ಕೆ ಒಂದು 2 ಗಂಟೆ 3 ಗಂಟೆ ಇಟ್ಕೊಳ್ಳಿ, ಸಾಕಲ್ಲ? ಡೈಲಿ 3 ಅವರ್ಸ್ ಇಟ್ಕೊಳ್ಳಿ ನಿಮಗಾಗಿ. ಇನ್ನು 3 ಗಂಟೆನ UPSC ಸಿಲೆಬಸ್ನ ಇವಾಗಿಂದ ಓದಿ. ಸೊ ನಿಮಗೆ ಗೊತ್ತಿದೆ ಅಲ್ವಾ, UPSC ಸಿಲೆಬಸ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, ಇಂಡಿಯನ್ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಇದೆ, ಇಂಡಿಯನ್ ಎಕಾನಮಿ ಇದೆ, ಇಂಡಿಯನ್ ಹಿಸ್ಟ್ರಿ ಇದೆ, ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್, ಮತ್ತು ಜಿಯೋಗ್ರಫಿ ಇದೆ, ಇಂಡಿಯನ್ ಜಿಯೋಗ್ರಫಿ ಇದೆ ಮತ್ತು ವರ್ಲ್ಡ್ ಜಿಯೋಗ್ರಫಿ ಎಲ್ಲ ಎರಡೂ ಇದೆ, ಮತ್ತು ಬೇಸಿಕ್ ಸೈನ್ಸ್ ಇದೆ. ಇದೆಲ್ಲ ಸೊ ಬೇಸಿಕ್ ಸಿಲೆಬಸ್ ಏನಿದೆ ಅದನ್ನು ಓದಿ, ಇವಾಗಿಂದ ಓದಿ. ನೀವು ಯಾಕೆ ಹಿಂಗಾಯಿತು? ಸೆಲ್ ಕಡಿಮೆ ಆಯಿತಾ?
ಸೊ ನಾವು ಎಷ್ಟೋ ಸರಿ ನೋಡ್ತೀವಿ ವಿದ್ಯಾರ್ಥಿಗಳನ್ನ. ಆಮೇಲೆ ನಾವು ವಿದ್ಯಾರ್ಥಿ ಅಡ್ಮಿಷನ್ಗೆ ಬಂದಾಗ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರಿಗೆ. ಫಸ್ಟು ಅವ್ರ ಕೆಪಾಸಿಟಿ ಏನು ಅಂತ ಚೆಕ್ ಮಾಡ್ತೀವಿ. ಆಗ ನಾವೊಂದು ಕ್ವಶನ್ ಕೇಳ್ತೀವಿ ಸ್ಟೂಡೆಂಟ್ಗೆ, ನೀವು ಮೊದಲೇ ಸ್ವಲ್ಪ ಓದ್ಕೊಂಡು ಬಂದಿದ್ದೀರೋ ಅದು 0 ಓದ್ತಿರೋ ಅಂತ ಕೇಳ್ತೀವಿ ನಾವು. ಅದಕ್ಕೆ 90% ಸ್ಟೂಡೆಂಟ್ ಹೇಳೋದೇನು ಗೊತ್ತಾ, ಸರ್ ನಾವು 0 ಓದಬೇಕು ಅಂತ. ಸೊ ಇಲ್ಲಿವರೆಗೆ ಏನು ಮಾಡ್ತಿದ್ರಿ ಅಂತ ಕೇಳ್ತೀವಿ. ನಮ್ಮ ಡಿಗ್ರಿ ಓದ್ತಾ ಇದ್ವಿ ಅಂತ. ಡಿಗ್ರಿ ಏನು ದಿನ ಓದ್ತಾ ಇದ್ರಾ ಅಂತೀವಿ ನಾವು. ಇಲ್ಲ. ಯಾವಾಗ ಓದ್ತಿದ್ರಿ? ಎಕ್ಸಾಮ್ ಹತ್ರ ಬಂದಾಗ. ಇನ್ನು ಉಳಿದ ದಿನ ಮೇಲೆ ಏನು ಮಾಡಿದ್ರಿ ಗೊತ್ತಿಲ್ಲ. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಅಲ್ಲಿ ಕುಂತು ಇಲ್ಲಿ ಕುಂತು ಮಲ್ಲಕ್ಕೆ ಬಡವಾದ್ಲು ಅಂತ. ಅಲ್ಲಿ ಕುಂತು ಇಲ್ಲಿ ಕುಂತು ಮಲ್ಲಕ್ಕೆ ಬಡವಾದ್ಲು, ಏನಾದ್ರು ಕೆಲಸ ಮಾಡ್ಬೋದಾಗಿತ್ತು ಅವಳು. ಅದು ಸುಮ್ಮನೆ ಕೂತ್ಲು ಬಡವಿ ಆದ್ಲು. ಹಂಗೆ ವಿದ್ಯಾರ್ಥಿಗಳಂಗೆ ಮಾಡ್ಕೋತಾರೆ. ಅದಕ್ಕೆ ನಾನು ನಿಮ್ಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಆ ಥರದ ಸಿವಿಲ್ ಸರ್ವಿಸ್ಗೆ ಓದಬೇಕಾ, ಬೇಸಿಕ್ ಸಿಲೆಬಸ್ ಏನು UPSC ಸಿಲೆಬಸ್ ಇದೆ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಟೆಕ್ಸ್ಟ್ ಬುಕ್ಸ್ ಇಟ್ಕೊಳ್ಳಿ, ಇವಾಗಿಂದ ಶುರು ಮಾಡಿ. ನೀವು ಚೂರ್ಚೂರೆ ಓದ್ತಾ ನೀವು 3 ವರ್ಷ 4 ವರ್ಷದಲ್ಲಿ ಎಷ್ಟು ಓದ್ಬೋದು ಗೊತ್ತೇನ್ರಿ? ತುಂಬ ಓದ್ಬೋದು. ನೀವು ಆ ಥರ ಇವಾಗಿಂದ ಓದ್ಕೊಂಡು ಬಂದರೆ ನಿಮಗೆ UPSC ಪಾಸಾಗಿ 1 ವರ್ಷ ಸಾಕು. 1 ವರ್ಷ. ಮತ್ತು ಈ ಏಜಲ್ಲಿ ನಿಮಗೆ ತುಂಬ ಶಾರ್ಪ್ ಇರ್ತೀರಾ, ತುಂಬ ತಿಳುವಳಿಕೆ ಇರ್ತದೆ. ಹಾಗಾಗಿ ಆ ಥರ ಮಾಡಿ. ನಿಮಗೆ ಯಾರು ಆ ಥರ ದುಡಿಯೋಕ್ಕೆ, ಓದೋಕ್ಕೆ, ಶ್ರಮ ಹಾಕೋಕ್ಕೆ ರೆಡಿ ಇರ್ತೀರಾ, ಅವ್ರು ಒಳ್ಳೆ ಪೊಸಿಷನ್ಗೆ ಬರ್ತೀರಾ. ಆಮೇಲೆ ನಿಮಗೆ ಸುಮಾರು ಜನರಿಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅನ್ಕೋತೀನಿ, DC ಎಷ್ಟು ಪವರ್ ಇದೆ ಗೊತ್ತೇನ್ರಿ? ಎಷ್ಟು ಪವರ್ ಇದೆ ಗೊತ್ತಾ? ಅವ್ರಿಗೆ ಒಳ್ಳೆ ಬಂಗ್ಲೆ ಕೊಟ್ಟಿರ್ತಾರೆ, ಒಳ್ಳೆ ಕಾರು, ಅವರ ಜೀವನ ಪೂರ್ತಿ ಎಷ್ಟು ಬೇಕಾದರೂ ಸುತ್ತಾಡ್ಬೋದು, ಯಾವ ದೇಶಕ್ಕಾದರೂ ಹೋಗ್ಬೋದು. ಅವ್ರಿಗೆ ಟ್ರಾವೆಲಿಂಗ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಹೆಲ್ತ್ ಫೆಸಿಲಿಟಿ ಫ್ರೀ. ಅವ್ರು ಬೆರಳು ತೋರಿಸಿದ ಕಡೆ ನೀವು ಏನು ಬೇಕಾದರೂ ಆಗುತ್ತೆ. ಒಂದು ಸಿಗ್ನೇಚರಿಂದ ಇಡೀ 1000 ಜನ 1,00,000 ಜನರ ಬದುಕೆ ಬದಲಾಗುತ್ತೆ. ಅಷ್ಟು ಪವರ್ ಇರ್ತದೆ ಒಬ್ಬ DC-ಗೆ. ಇಡೀ ಜಿಲ್ಲೆ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅವರೆಲ್ಲರಿಗ ಮೇಲೂ ಅವ್ರಿಗೆ ಪವರ್ ಇರ್ತದೆ, ಅಥಾರಿಟಿ ಇರ್ತದೆ ಅವ್ರಿಗೆ. ಅಷ್ಟು ಪವರ್ ಇರ್ತದೆ. ಸೊ ಅವರು ಯಾರು ಆಕಾಶದಿಂದ ಬಂದಿಲ್ಲ, ನಿಮ್ಮಂಗೆ ಮಧ್ಯಮ ವರ್ಗ ಬಡವ್ರ ಮನೆಯಿಂದಲೇ ಬಂದಿರ್ತಂಥ ಜನರವರು. ಹಾಗಾಗಿ ನೀವು ಮನಸ್ಸು ಮಾಡಿ, ನಿಮಗೂ ಆಗುತ್ತೆ. ನೀವು ಓದಿ. ನಿಮಗೇನಾದರೂ ಆ ಥರದ ಗೈಡೆನ್ಸ್ ಬೇಕು ಅಂದರೆ ನನಗೂ ಬೇಕಾದರೆ ಕೇಳಿ, ನಾನು ಹೇಳ್ಕೊಡ್ತೀನಿ ಅಂತ ನಿಮಗೆ ಹೇಳ್ತಾ, ಆಮೇಲೆ ಕರೆಂಟ್ ಅಫೇರ್ಸ್ಗೆ ನೀವು ನಮ್ಮದು ರೆಗ್ಯುಲರಾಗಿ ಯೂಟ್ಯೂಬ್ನಲ್ಲಿ ಮತ್ತು ಇದರಲ್ಲಿ ಟೆಲಿಗ್ರಾಮ್ ಚಾನಲೆಲ್ಲ ಡೈಲಿ ಅಪ್ಲೋಡ್ ಮಾಡ್ತೀವಿ. ಅವತ್ತಿಂದ ಏನು ನ್ಯೂಸ್ ಇದೆ ಅಂತೇಳಿ ಅದೆಲ್ಲ ನೀವು ಬೇಕಾದ್ರೆ ನೋಡಿ ಓದ್ಕೋಬೋದು. ಅದಕ್ಕೇನು ಫ್ರೀ ಇರ್ತದೆ, ಅದೆಲ್ಲ ನೀವು ಆ ಥರ ಅಧ್ಯಯನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದೆ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಏನು ಹೇಳ್ತೀನಿ ಅಂದರೆ, ಯಾರು ಏನಾದರೂ ಆಗಲಿ, ಆದರೆ ನೀವು ಮಾತ್ರ ವಿದ್ಯಾವಂತರಾದವರು ಹೈಲಿ ಮೆಚ್ಯೂರ್ಡ್ ಆಗಬೇಕು. ಕುವೆಂಪು ಅವ್ರು ಹೇಳ್ತಾರೆ ಗೊತ್ತಾ, ವಿಶ್ವಮಾನವ. ಅವ್ರದ್ದು ವಿಶ್ವಮಾನವ ಗೀತೆ ಕೇಳಿದ್ದೀರಾ? ಯಾವುದು ವಿಶ್ವಮಾನವ ಗೀತೆ? 1-2 ಸಾಲ ಹೇಳಿ ನೋಡೋಣ. ಯಾರಾದರೂ ಹೇಳಿ ನೋಡೋಣ, ಯಾವುದು? ಹಾಂ, ಹೇಳ್ತೀರಾ? ಯಾವುದು ವಿಶ್ವಮಾನವ ಗೀತೆ ಅಂದರೆ ಯಾವುದು? ಇಲ್ಲ ದಡ್ಡ ಚಿಕ್ಕಮಣಿಗಳ ಒಬ್ರಿಗೂ ಗೊತ್ತಿಲ್ಲ. ಹಾಂ, ನಿನ್ಗೆ ಗೊತ್ತಿಲ್ಲಮ್ಮ? ಪ್ರೇಯರ್ ಮಾಡಿದವಳಿಗೆ ಗೊತ್ತಾ? ಎಲ್ಲ ಕಡೆನೂ ವಿಶ್ವಮಾನವ ಗೀತೆ ಹೇಳ್ಬೇಕಿನ್ಮೇಲೆ ನೀನು, ಎಲ್ಲ ಕಡೆನೂ ಗೊತ್ತಾಯ್ತಾ? ವಿಶ್ವಮಾನವ ಗೀತೆ ಏನು? ಯಾವುದು ವಿಶ್ವಮಾನವ ಗೀತೆ ಗೊತ್ತೇ ಇಲ್ವೋ? ಯಾವುದು? ಓ ನನ್ನ ಚೇತನ ಆಗುನಿ ಅನಿಕೇತನ. ಸರಿ, ಹಂಗಂದ್ರೇನು ಹೇಳಿ ನೋಡೋಣ. ಆಗುನಿ ಅನಿಕೇತನ ಅಂದ್ರೆ ಏನು? ಅನಿಕೇತನ ಅಂದ್ರೆ ಏನು ಗೊತ್ತಾ? ಕೇಳಿಸ್ಕೊಳ್ಳಿ. ನಿಕೇತನ ಅಂದ್ರೆ ಮನೆ, ಅನಿಕೇತನ ಅಂದ್ರೆ ಮನೆ ಇಲ್ಲದ್ದು. ಕುವೆಂಪು ಹೇಳ್ತಾರೆ, ಓ ನನ್ನ ಚೇತನವೇ ನೀನು ಮನೆ ಇಲ್ಲದವನಾಗು, ನೀನು ಮನೆ ಇಲ್ಲದವಳಾಗು ಅಂತ. ಏನದು ಮನೆ ಅಂದರೆ? ಏನು ಮನೆ? ನಮ್ಮ ತಲೆಯಲ್ಲಿ ಜಾತಿ ಎನ್ನುವುದೊಂದು ಗೂಡು ಕಟ್ಕೊಂಡಿರ್ತೀವಿ ನಾವು. ನಮ್ಮ ತಲೆಯಲ್ಲಿ ಭಾಷೆ ಅನ್ನೋದೊಂದು ಗೂಡು ಕಟ್ಕೊಂಡಿರ್ತೀವಿ. ನಾನು ಕನ್ನಡಿಗ,
ನಾನು ಇಂಥ ಜಾತಿಯವನು, ನಾನು ಇಂಥ ಧರ್ಮದವನು, ನಾನು ಗಂಡು, ನಾನು ಹೆಣ್ಣು, ಇವೆಲ್ಲ ನಿಮ್ಮನ್ನು ಸೀಮಿತಗೊಳಿಸುವಂಥ ಮನೆಗಳು, ಗೂಡುಗಳು, ಜೋಪಡಿಗಳು. ಕುವೆಂಪು ಹೇಳ್ತಾರೆ, ಓ ನನ್ನ ಚೇತನವೇ ನೀನು ಅನಿಕೇತನವಾಗು ಅಂದರೆ ಅಂತಹ ಬಿಲಗಳಿಂದ, ಅಂತಹ ಗೂಡುಗಳಿಂದ ಹೊರಗಡೆಗೆ ಬಾ. ಇಡೀ ಯೂನಿವರ್ಸ್ ನಿನ್ನದು, ನೀನು ಇಡೀ ವಿಶ್ವಕ್ಕೆ ಸೇರಿದಂಥ ಮಾನವ ಅನ್ನೋದು ಆ ಹಾಡಿನ ಸಂದೇಶ. ನೀವು ಎಲ್ಲ ಸಾಲುಗಳನ್ನು ಕೇಳಿ ಇನ್ನೊಂದು ಸರಿ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಅಂತಾರೆ. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದ ಎಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ ಅಂತ ಹೇಳ್ತಾರೆ. ಸೊ ಅದೊಂದು ದೊಡ್ಡವರು ನಿಮಗೆ ಆ ಥರದ ಸಂದೇಶಗಳನ್ನ ಕೊಟ್ಟಿದ್ದಾರೆ. ನೀವು ಎತ್ತರಕ್ಕೆ ಬರಬೇಕಾ, ಆ ಥರ ಥಿಂಕ್ ಮಾಡಬೇಕು. ಇಲ್ಲಾಂದರೆ ನೀವು ಎಲ್ಲಿರ್ತೀರ ಅಲ್ಲೇ ಇರ್ತೀರ. ನೀವು ತಿಳ್ಕೊಳ್ಳಿ, ನೀವು ಯಾವ ಜಾತಿಯಿಂದ ಆದರೂ ಬಂದಿರಿ, ಯಾವ ಧರ್ಮದಿಂದ ಆದರೂ ಬಂದಿರಿ, ನೀವು ಯಾವ ವರ್ಗದಿಂದ ಆದರೂ ಬಂದಿರಿ, ನೀವು ಅಷ್ಟು ವಿಶಾಲವಾಗಿ ಥಿಂಕ್ ಮಾಡೋಕ್ಕಾಗುತ್ತಾ? ಸೊ ನೀವು ವರ್ಲ್ಡ್ ವೈಡ್ ಬೆಳೀತೀರಾ? ಇಲ್ಲ ಅಂದರೆ ಇಲ್ಲೇ ನಿಮ್ಮ ಆಸನದಲ್ಲೇ ಗೂಡು ಕಟ್ಕೊಂಡು ಇಲ್ಲೇ ಇರ್ತೀರ ನೀವು. ಸೊ ಇಷ್ಟು ಪ್ರಬುದ್ಧರಾಗಿ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.